ಕಮರ್ಷಿಯಲ್ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ. ಆಯಿಲ್ ಮತ್ತು ಗ್ಯಾಸ್ ಕಂಪನಿಗಳಿಂದ ಕೂಡ ಸ್ಥಗಿತವಾಗಿರುವಂತದ್ದು. ಪತ್ರದ ಮೂಲಕ ಗ್ಯಾಸ್ ವ್ಯತ್ಯಯದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ. ಆಯಿಲ್ ಮತ್ತು ಗ್ಯಾಸ್ ಕಂಪನಿಗಳಿಂದ ಸ್ಥಗಿತವಾಗಿರುವಂತದ್ದು. ಪತ್ರದ ಮೂಲಕ ಗ್ಯಾಸ್ ವ್ಯತ್ಯಯದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪತ್ರವನ್ನ ಬರೆದಿದೆ. ಪ್ರಸ್ತುತ ಭೌಗೋಳಿಕ ಹಾಗೆ ರಾಜಕೀಯ ಪರಿಸ್ಥಿತಿಯಿಂದ ಜಾಗತಿಕ ಪೂರೈಕೆಯ ಮೇಲೆ ಪರಿಣಾಮ ಬೀರಿದೆ. ಹಾಗೆ ಪ್ರಸ್ತುತವಾದಂತಹ ಪರಿಸ್ಥಿತಿ ಮತ್ತು ಪೂರೈಕೆ ನಿರ್ಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರಿಗೆ ಸದ್ಯಕ್ಕೆ ಗ್ಯಾಸ್ ಪೂರೈಕೆಯನ್ನ ಸ್ಥಗಿತಗೊಳಿಸಲಾಗಿದೆ. ಅದರ ಜೊತೆಗೆ ಗ್ಯಾಸ್ ಸರಬರಾಜು ವ್ಯತ್ಯಯದ ಬಗ್ಗೆ ಕಂಪನಿ ಕೂಡ ತಿಳಿಸಿರುವಂಥದ್ದು. ನೋಡಿ, ಈಗಾಗಲೇ ತಮಿಳುನಾಡು ಈ ಒಂದು ಗ್ಯಾಸ್ ಸಿಲಿಂಡರ್ ಸ್ಥಗಿತವನ್ನು ಮಾಡಿದ್ದಾರೆ. ರೆಸ್ಟೋರೆಂಟ್ನ ಮುಚ್ಚಬೇಕು, ಇಂತಹ ಪರಿಸ್ಥಿತಿಯನ್ನು ನೀವು ಕೂಡ ಅವಲೋಕಿಸಿ ಅಂತ ಪ್ರಧಾನಿ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದಿರುವಂಥದ್ದು. ಆದರೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಆಯಿಲ್ ಮತ್ತು ಗ್ಯಾಸ್ ಕಂಪನಿಗಳು ಕೂಡ ಸ್ಥಗಿತ ಮಾಡಿರುವ ವಿಚಾರದ ಬಗ್ಗೆ ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ಈ ಮೂಲಕ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ಗ್ರಾಹಕರಿಗೂ ಕೂಡ. ಕಮರ್ಷಿಯಲ್ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ. ಆಯಿಲ್ ಮತ್ತು ಗ್ಯಾಸ್ ಕಂಪನಿಗಳಿಂದ ಸ್ಥಗಿತ ಮಾಡಿದ್ದೀವಿ. ಹಾಗೆ ಪತ್ರದ ಮೂಲಕ ಗ್ಯಾಸ್ ವ್ಯತ್ಯಯದ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿರುವಂಥದ್ದು. ಪ್ರಸ್ತುತ ಭೌಗೋಳಿಕ ಮತ್ತು ರಾಜಕೀಯ ಪರಿಸ್ಥಿತಿ ಏನಿದೆ, ಈ ರಾಜಕೀಯ ಪರಿಸ್ಥಿತಿಯಿಂದ ಜಾಗತಿಕ ಪೂರೈಕೆಯ ಮೇಲೆ ಸಂಪೂರ್ಣವಾದಂತಹ ಪರಿಣಾಮ ಬೀರಿದೆ. ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಹಾಗೆ ಪೂರೈಕೆ ನಿರ್ಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರಿಗೆ ಸದ್ಯಕ್ಕೆ ಗ್ಯಾಸ್ ಪೂರೈಕೆಯನ್ನ ಸ್ಥಗಿತಗೊಳಿಸಲಾಗಿರುವಂಥದ್ದು. ಗ್ಯಾಸ್ ಸರಬರಾಜು ವ್ಯತ್ಯಯದ ಬಗ್ಗೆ ಇಂಡಿಯನ್ ಆಯಿಲ್ ಕಂಪನಿ ಈಗಾಗಲೇ ತಿಳಿಸಿದೆ, ಮಾಹಿತಿಯನ್ನು ಕೂಡ ನೀಡಿದೆ. ಮಾಹಿತಿ ನೀಡಿದಂತಹ ಪ್ರತಿಯನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ.